ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಇನ್ನೊಮ್ಮೆ ಜೆಸಿಬಿಗಳು ಗರ್ಜಿಸಿತು. 10 ಜೆಸಿಬಿಗಳು ಜನ ವಸತಿ ಇರುವ ಪ್ರದೇಶದಲ್ಲಿ ದಾಳಿ ಮಾಡಿದವು. ಅದು ಬೆಂಗಳೂರಿನ ನಾಗವಾರ ಸಮೀಪದ ಥಣಿಸಂದ್ರದಲ್ಲಿ. ಅಲ್ಲಿರುವ ಜನರ ಹೇಳಿಕೆಯ ಪ್ರಕಾರ ಸುಮಾರು 20 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಅವರು ಬದುಕ್ತಾ ಇದ್ರು. ಯಾವುದೇ ನೋಟಿಸು ನಮಗೆ ಬಂದಿಲ್ಲ ಅನ್ನೋದು ಅವರ ಹೇಳಿಕೆ. ಬೆಳಗ್ಗೆ ಸುಮಾರು 6 ಗಂಟೆಯ ಹೊತ್ತಿಗೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿ ಸುಮಾರು 2.5 ಎಕರೆ ಪ್ರದೇಶದಲ್ಲಿದ್ದ ಮನೆಗಳನ್ನು ಉರುಳಿಸಲಾಯಿತು. ಯಥಾ ಪ್ರಕಾರ ಕೋಗಿಲು ಗ್ರಾಮದಂತೆ ಇಲ್ಲಿಯೂ ಕೂಡ ಜನ ಕಣ್ಣೀರು ಹಾಕಿದ್ರು. ಬದುಕು ಬೀದಿಗೆ ಬಿತ್ತು. ಅದು ಬಿಡಿಎ ಸ್ಥಳ ಅನ್ನುವುದು ಮಹಾನಗರ ಪಾಲಿಕೆಯವರ ಹೇಳಿಕೆ. ಜನ ಹೇಳುವುದು, ಅವರು 20 ವರ್ಷದಿಂದ ಬದುಕ್ತಿದ್ದೀವಿ, ನಾವಿಲ್ಲಿ ಮನೆ ಕಟ್ಟಿಸಿಕೊಂಡು ನಮ್ಮ ಮನೆಗಳಿಗೆ ಬೇಕಾದ ದಾಖಲೆಗಳಿವೆ, ರಿಜಿಸ್ಟ್ರೇಷನ್ ಕೂಡ ಮಾಡಲಾಗಿದೆ, ಪ್ರತಿಯೊಂದು ಇದೆ. ಕೈಯಲ್ಲಿ ದಾಖಲೆ ಪತ್ರಗಳನ್ನು ಹಿಡಿದು ತೋರಿಸ್ತಾರೆ. ಕಾನೂನು ಕಿವುಡಂತೆ, ಕಾನೂನು ಕತ್ತೆ ಇದ್ದಂತೆ ಅನ್ನುವ ಒಂದು ಮಾತು ಕೂಡ ಇದೆ. ಕಾನೂನಿಗೆ ಮನಸ್ಸಿರಲ್ಲ, ಕಾನೂನಿಗೆ ಹೃದಯ ಇರಲ್ಲ. ಆದರೆ ಯಾರು ಈ ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅವರಿಗೆ ಹೃದಯ ಮತ್ತು ಮನಸ್ಸು ಇರಬೇಕಲ್ವ. ಯಾರಿಗೆ ಅಧಿಕಾರ ಇದೆಯೋ ಅವರಿಗೆ ಹೃದಯ ಮತ್ತು ಮನಸ್ಸು ಇಲ್ಲದಿದ್ರೆ ಕಾನೂನಿನಿಂದ ಯಾವ ಪ್ರಯೋಜನವೂ ಆಗಲ್ಲ. ಬಹಳ ಮುಖ್ಯವಾಗಿ ಜನರ ಬದುಕು ಮುಖ್ಯವೋ ಕಾನೂನು ಮುಖ್ಯವೋ ಅನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕಂಡುಕೋಬೇಕು. ಜನರ ಬದುಕು ಅಷ್ಟು ಸುಲಭನ ಅನ್ನೋ ಪ್ರಶ್ನೆ. ಅದ್ರ ಜೊತೆಗಿಂತ ಸಿಚುವೇಶನ್ ಅನ್ನ ನಿರ್ವಹಿಸುವ ಬಗೆ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ. ಒಂದು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ಈ ಡಿಮಾಲಿಷನ್ ಕೆಲಸವನ್ನ ಯಾಕೆ ಪ್ರಾರಂಭಿಸಿದೆ ಅಂತ. ಬೆಂಗಳೂರಿನಲ್ಲಿ ಈ ಅತಿಕ್ರಮಣ ಅನ್ನುವುದಿದೆ, ಅಕ್ರಮವಾದಂತಹ ಇದು ಒಂದು ರೀತಿಯ ವಿಶ್ವವ್ಯಾಪಿ ಆದಂತೆ ಆಗಿದೆ. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಅತಿಕ್ರಮಗಳಾಗಿವೆ. ರಾಜ ಕಾಲುವೆಗಳ ಮೇಲೆ ಮನೆಗಳನ್ನು ಕಟ್ಟಲಾಗಿದೆ. ಇದೆಲ್ಲ ಒಂದೇ ಸಲ ಚಿಟಿಕಿ ಹೊಡೆದಂತೆ ಬಗೆಹರಿಸುವ ಸಮಸ್ಯೆ ಅಲ್ಲ. ಬೆಂಗಳೂರು ನಗರದ ಜನರ ವಸತಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಸಮಗ್ರವಾದ ಒಂದು ಯೋಜನೆಯನ್ನ ರೂಪಿಸಬೇಕಾಗಿದೆ. ವಸತಿಹೀನರಿಗೆ ಮನೆ ಕೊಟ್ಟೋದು ಹೇಗೆ? ಈ ರೀತಿ ಯಾರು ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಅವ್ರಿಗೆ ಏನ್ ಮಾಡಬೇಕು? ಸರ್ಕಾರಕ್ಕೊಂದು ನೀತಿ ಬೇಕು. ಆದ್ರೆ ಈ ಸರ್ಕಾರಕ್ಕೆ ನೀತಿ ಇದ್ದಂತೆ ಕಾಣ್ತಾ ಇಲ್ಲ. ಈ ಸರ್ಕಾರ ಬಹುಮಟ್ಟಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿನೋ ಬೆಳಗಿನ ಜಾವನೋ ಕಳ್ಳರಂತೆ ಬಂದು ನುಗ್ಗೋದು, ಜನವಸತಿ ಪ್ರದೇಶಗಳಿಗೆ ಬುಲ್ಡೋಜರ್ ಹಾರಿಸೋದು, ನೆಲವನ್ನು ಸರಿ ಮಾಡಿ ನಮ್ಮ ಭೂಮಿಯನ್ನ ನಾವು ತಗೊಂಡಿದ್ದೀವಿ ಅನ್ನೋದು. ನಿಜ, ಬೆಂಗಳೂರು ಸುಂದರವಾಗಿರ್ಬೇಕು. ಬೆಂಗಳೂರಿನಲ್ಲಿ ಈ ಅಕ್ರಮ ಮನೆಗಳನ್ನ ನಿರ್ಮಿಸೋದೇನಿದೆ ಅದು ಹಾಕೂಡುದು ಎಲ್ಲ ಸರಿ. ಆದ್ರೆ ಇಲ್ಲಿಯ ಜನರಿಗೆ ಬದುಕನ್ನು ಕೊಡಬೇಕಾದವ್ರು ಯಾರು? ಅವರಿಗೆ ವಸತಿಯನ್ನು ಕೊಡಬೇಕಾದವ್ರು ಯಾರು? ಅದಕ್ಕಿಂತ ನನಗೆ ಬಹಳ ಆಘಾತಕಾರಿ ಅನಿಸೋದು ಈ ಗರ್ಜಿಸುತ್ತಿರುವಂತಹ ಬುಲ್ಡೋಜರ್ಗಳು. ಈ ಬುಲ್ಡೋಜರ್ ಗರ್ಜಿಸುವುದು ಪ್ರಾರಂಭ ಆದದ್ದು ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ಗಳು ದಟ್ ಮನುಷ್ಯತ್ವವೇ ಇಲ್ಲದಂತಹ ಕ್ರೂರ ರಾಕ್ಷಸರಂತೆ ವರ್ತಿಸೋದು ಪ್ರಾರಂಭ ಆಯಿತು. ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಯೋಗಿ ಸರ್ಕಾರ
ಪ್ರಯೋಗಿಸಿದ ಅತಿ ದೊಡ್ಡ ಅಸ್ತ್ರ ಅಂತಂದ್ರೆ JCB, ಬುಲ್ಡೋಸರ್. ಅದು ಮನೆಗಳಿಗೆ ನುಗ್ಗಿದು, ಮನೆಗಳನ್ನು ಕೆಡದು, ಬಹುಮಟ್ಟಿಗೆ ಅಲ್ಪಸಂಖ್ಯಾತರು ಅಲ್ಲಿ ಬಲಿಯಾದರು. ಕಾನೂನು ಲೆಕ್ಕಕ್ಕಿಲ್ಲ ಅನ್ನುವಂತಾಯ್ತು. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದ ನಿರ್ದೇಶನಗಳು ನೀಡಿದೆ. ಮನಸ್ಸಿಗೆ ಬಂದ ಹಾಗೆ ನೀವು ಬುಲ್ಡೋಸರ್ಗಳನ್ನ ನುಗ್ಗಿಸುವಂತಿಲ್ಲ, ಮನೆಗಳನ್ನು ಕೆಡುವಂತಿಲ್ಲ. ಆದರೆ ಈ ರೀತಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಬಂದ ಮೇಲೂ ಕೂಡ ಬುಲ್ಡೋಸರ್ ಕಾರ್ಯಾಚರಣೆ ನಿಂತಿಲ್ಲ ದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಅದನ್ನು ಮುಂದುವರಿಸಿದ್ದಾರೆ. ಈಗ ಯೋಗಿ ಅವರ ಮಾದರಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗ್ತಿದೆಯಾ? ಇದು ಪ್ರಶ್ನೆ. ಸರ್ಕಾರಿ ಭೂಮಿಯನ್ನ, ಅದು ಸರ್ಕಾರಿ ಭೂಮಿ ಆಗಿದ್ರೆ ಅದು BD ಇರಲಿ, ಅದನ್ನ ಮರು ವಶಕ್ಕೆ ಪಡೆದುಕೊಳ್ಳುವ ರೀತಿ ಯಾವುದು? ಅದಕ್ಕಿರುವ ದಾರಿ ಅಂದ್ರೆ ಕೇವಲ ಮನೆಗಳನ್ನ ಕೆಡಬಹುದಾ? ಬುಲ್ಡೋಸರ್. ಸೊ ಈಗ ಈ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಕೋಗಿಲೋದಲ್ಲಿ ಮನೆಗಳನ್ನ ಕೆಡತ್ತು. ಅದಾದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ಫಿಯರೆನ್ಸ್ ಆಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ಅವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ದಾಖಲೆಗಳನ್ನು ನೋಡಿ, ಇಲ್ಲಿಯವರೇ ಆದ್ರೆ 5 ವರ್ಷ ಇಲ್ಲೇ ಇದ್ರೆ ಕನ್ನಡಿಗರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಅಂದ್ರು. ಅದೇ ಪ್ರಶ್ನೆ ಏನು ಗೊತ್ತಾ, ನೀವು ಮನೆಯನ್ನ ಕೆಡವಿದ್ದು ಕೇವಲ ಕನ್ನಡಿಗರ ಮನೆಯನ್ನ ಕೆಡಗಿದ್ದೀರೋ, ಕನ್ನಡೇತರರ ಮನೆಯನ್ನು ಕೆಡವಿದ್ದೀರೋ? ಹಾಗಿದ್ರೆ ಕನ್ನಡಿಗರಿಗೆ ಒಂದು ನ್ಯಾಯ ಮತ್ತು ಕನ್ನಡೇತರರಿಗೆ ಒಂದು ನ್ಯಾಯ ಅನ್ನುವುದು ಸಾಂವಿಧಾನಿಕವಾಗಿ ಅಷ್ಟು ಮಟ್ಟಿಗೆ ಸರಿ. ಮನೆ ಕಳೆದುಕೊಂಡವರ ನಡುವೆ ವ್ಯತ್ಯಾಸ ಯಾಕೆ? 5 ವರ್ಷ ಕರ್ನಾಟಕದಲ್ಲಿ ವಿಸಿದಟ್ಟ ಇರಬೇಕು ಅನ್ನುವ ನಿಯಮ ಇದೆ ಅಂತ ಇಟ್ಕೊಳ್ಳಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ರಾಜಕೀಯ ಪಕ್ಷಗಳ ಜೊತೆ ಇರುವ ಈ ಏಜೆಂಟ್ರುಗಳಿದ್ದಾರಲ್ಲ, ಅವ್ರನ್ನ ತಡೆಯೋಕೆ ಯಾಕೆ ಸರ್ಕಾರ ಕೆಲಸ ಮಾಡಲ್ಲ? ಅವ್ರನ್ನ ಬಡಿದು ಒಳಗಾಕ್ಬೇಕು. ಈ ಏಜೆಂಟ್ರುಗಳು ದುಡ್ಡು ತೆಗೆದುಕೊಂಡು ಸರ್ಕಾರಿ ಭೂಮಿಯಲ್ಲಿ ಶೆಡ್ಗಳನ್ನ ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಕೊಡ್ತಾರೆ. ಸೊ ನಾನು ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಈ ಕೋಗಿಲು ಇದು ಏನಿದೆ ಮನೆಗಳ ಉರುಳಿಗೆ ಆಕ್ರಮಣ ಕೆಡಗಲಾಗಿದೆ. ಅಲ್ಲಿಯೇ ಜನನೇ ಹೇಳಿದ್ದು, ಹೌದು ನಾವು ದುಡ್ಡು ಕೊಟ್ಟಿದ್ದೀವಿ. ಅದು ಒಂದು ಬಹುದೊಡ್ಡ ದಂಧೆ ಬೆಂಗಳೂರು ನಗರದಲ್ಲಿ. ಖಾಲಿ ಜಾಗದಲ್ಲಿ ಅಲ್ಲಿ ಡಾನ್ಗಳಿರ್ತಾರೆ. ಆ ಡಾನ್ಗಳಿಗೆ ರಾಜಕಾರಣಿಗಳ ಬೆಂಬಲ ಇರುತ್ತೆ. ಆ ಡಾನ್ಗಳೇ ನಡೆಸೋದು. ಆ ಖಾಲಿ ಪ್ರದೇಶದಲ್ಲಿ ಯಾರೋ ಪಾಪ ಬಡವರು ಬಂದಿರ್ತಾರೆ, ಎಲ್ಲಿ ಉಳಿಯೋಕೆ ಮನೆ ಇಲ್ಲ, ಶೆಡ್ ಹಾಕೋ ನನಗೆ ಕೊಡು, 2 ಲಕ್ಷ 3 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಅವ್ರು 2-3 ಲಕ್ಷ ತೆಗೆದುಕೊಂಡು ನಿಮ್ಗಲ್ಲಿ ಅವಕಾಶ ಕೊಡ್ತಾರೆ, ಮನೆ ಶೆಡ್ ಹಾಕೋ, ಗೌರ್ಮೆಂಟ್ ಇಲ್ಲ ಇದನ್ನ. ಅಂದ್ರೆ ರೋಗದ ಮೂಲ ಏನಿದೆ ಯಾವುದು ಅನ್ನೋದು ನೋಡಿ ಅದಕ್ಕೆ ಔಷಧ ಕೊಡ್ಬೇಕು, ಅಥವಾ ಏನಾದ್ರೂ ಜೀವನದಲ್ಲಿ ಒಂದು ಸೆಡ್ ಹಾಕೊಂಡು ಬದುಕೋಣ ಅನ್ನುವವ್ರ ಮೇಲೆ ನೀವು ದಾಳಿ ನಡೆಸ್ತಿರೋ, ಅವ್ರ ಮನೆಗಳನ್ನು ಕೆಡ ಸಂತೋಷ ಪಡ್ತಿರೋ, ಏನ್ ಮಾಡ್ತಿದ್ದೀರಿ? ಇದು ಐರಾನಿಕ್. ನಾವು ಇನ್ನೊಂದು ಹೇಳ್ತೀನಿ ಕೇಳಿ. ಈ ಕೋಗಿಲು ಗ್ರಾಮದಲ್ಲಿ, ಕೋಗಿಲು ಬಡಾವಣೆಯಲ್ಲಿ, ಸೊ ಅಲ್ಲಿ ಮನೆ ಕಳೆದುಕೊಂಡವರಲ್ಲಿ ಕನ್ನಡಿಗರು ಇದ್ರು, ಮುಸ್ಲಿಮ್ಸು ಇದ್ರು, ಬೇರೆ ಬೇರೆ ಜನ ಸಮುದಾಯದವರು ಇದ್ರು. ಸೊ ಮುಸ್ಲಿಮರು ಬಹಳಷ್ಟು ಜನ ಇದ್ದಾರೆ ಅನ್ನೋದು ಬಹಳ ಜನರ ಮಾತಾಗಿತ್ತು. ಆ ಕಾರಣಕ್ಕೆ ಇವರೆಲ್ಲ ಕೇರಳದಿಂದ ಬಂದವರು, ಕೇರಳ ಮುಖ್ಯಮಂತ್ರಿಗಳ ಬೆಂಬಲ ಕೊಟ್ಟರು, ಈ ರೀತಿ ಮಾತು ಕೇಳಿ ಬರ್ತಾ ಇತ್ತು. ಸೊ ಅಲ್ಲಿ ಸುಮಾರು 60% ಅಷ್ಟು ಮುಸ್ಲಿಮರು ಇರ್ಬೋದು ಅನ್ಸುತ್ತೆ. ಅವ್ರು 40% ಬೇರೆ ಕಮ್ಯುನಿಟಿಯವರು, ಹಿಂದೂಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪರ್ಸೆಂಟೇಜಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಟಾರ್ಗೆಟ್ ಆದಂಥ ಅಲ್ಪಸಂಖ್ಯಾತರು. ಈಗ ಇಲ್ಲಿ ಎಲ್ಲಿ ನೀವು ಥಣಿಸಂದ್ರದಲ್ಲಿ ಕೂಡ ಟಾರ್ಗೆಟ್ ಆಗ್ತಾ ಇದ್ದವರು ಆದವರು ಬಹುಮಟ್ಟಿಗೆ ಅಲ್ಪಸಂಖ್ಯಾತ ಅಂತ ಅನ್ಸುತ್ತೆ. ಸೊ ಅಲ್ಲೂ ಕೂಡ ಅಲ್ಪಸಂಖ್ಯಾತರಿದೆ. ಅಂದ್ರೆ ಈ ಅಲ್ಪಸಂಖ್ಯಾತರು ಮನೆಗಳ ಮೇಲೆ ದಟ್ JCBಯನ್ನ ಹಾಯಿಸೋದು, ಅವ್ರ ಬದುಕನ್ನು ಕಸಿದುಕೊಳ್ಳೋದು ಈ ದೇಶದಲ್ಲಿ ಒಂದು ಸಂಪ್ರದಾಯ ಆಗ್ಬಿಡ್ತಾ ಅಂತ ಯೋಗಿ ಪ್ರಾರಂಭ ಮಾಡಿದಂಥದ್ದು ಏನಿದೆ. ಸೊ JCBಯನ್ನ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಬಿಡುವಂಥ ಸ್ಥಿತಿ ಬಂದಿದೆಯಾ ಅನ್ನುವ ಪ್ರಶ್ನೆ ಕೂಡ ನನ್ನನ್ನು ಕಾಡ್ತಾ ಇದೆ ಅಲ್ವಾ? ಅದರ ಜೊತೆಗೆ ಈ ಅಲ್ಪಸಂಖ್ಯಾತ ಜನ ಸಮುದಾಯ ಏನಿದ್ದಾರೆ,
ಶೋಷಿತ ವರ್ಗ ಏನಿದ್ದಾರೆ, ದುರ್ಬಲ ವರ್ಗ ಏನಿದ್ದಾರೆ, ದಲಿತರು ಏನಿದ್ದಾರೆ, ಅವರು ನಂಬಿಕೊಂಡಿದ್ದು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡವರು. ಅದರ ಜೊತೆಗೆ ದೇಶದಲ್ಲಿ ದಟ್ ವಸತಿಹೀನರಿಗೆ ವಸತಿ ನೀಡುವ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅದು ಜನತಾ ವಸತಿ ಯೋಜನೆ ಬಂತು, ಜನತಾ ಕಾಲೋನಿಗಳು ಬಂತು ದೇವರಾಜ ಅರಸು ಕಾಲದಲ್ಲಿ. ಅದಾದ ಮೇಲೆ ದೇಶಾದ್ಯಂತ ಬೇರೆ ಬೇರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬೇರೆ ಬೇರೆ ಮನೆ ಯೋಜನೆಗಳು ಬಂತು. ಆದರೆ ಈಗ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಒತ್ತುವರಿ ಭೂಮಿಗಳ ಮೇಲೆ ಈ ರೀತಿಯ ದಾಳಿ ನಡೆಸೋದು ಪ್ರಾರಂಭ ಮಾಡಿದೆ? ಈ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಪರಿವರ್ತನೆ ಆಗಿದೆಯಾ? ಜನರ ಬದುಕು, ಅವರ ನೋವು, ಅವರ ಅಸಹಾಯಕತೆ, ಅವರ ದುಃಖ, ಅದು ಯಾವುದೂ ಇವರಿಗೆ ಕನ್ಸಿಡರೇಷನ್ ಇಲ್ವಾ? ಆಗಿದ್ರೆ ಒಂದೊಂದು ಪ್ರದೇಶದಲ್ಲಿ ಹೋಗೋದು, ಬುಲ್ಡೋಜರ್ ನುಗ್ಸೋದು. ಸೊ ಇವೆಲ್ಲೂ ಕೂಡ ತಳಿಸಂದ್ರದಲ್ಲೂ ಹೇಳ್ತಿದ್ದಾರೆ, ಓ ನಮ್ಗೆ ನೋಟಿಸೇ ಕೊಟ್ಟಿಲ್ಲ, ಗೊತ್ತೇ ಇಲ್ಲ, ಇದಕ್ಕಿಂತ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ ಅಂತ. ಇದಕ್ಕಿದ್ದಂಗೆ 6 ಗಂಟೆಗೆ ಹೋಗಿ ನುಗ್ಗಿಬಿಟ್ಟು ಮನೆಗಳನ್ನ ಕೆಡವಿ, ಇದು ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಬಹಳ ಸ್ಪಷ್ಟವಾಗಿ ಕೇಳಬೇಕು. ಈ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು, ವೆದರ್ ದೇ ಆರ್ ಆಕ್ಟಿಂಗ್ ಆಸ್ ಎ RSS ಏಜೆಂಟ್. ಯಾಕೆ ಅಲ್ಪಸಂಖ್ಯಾತರು ಇರುವ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆಫೀಸರ್ಸು? ವೈ ದೇ ಆರ್ ಡೂಯಿಂಗ್ ಲೈಕ್ ದಟ್? ನೋಟಿಸುಗಳಿಲ್ಲದೇನೆ ಯಾಕೆ ಅವರು JCBಗಳನ್ನು ನುಗ್ಗಿಸ್ತಾ ಇದ್ದಾರೆ? ಇದಕ್ಕಿದ್ದ ಬೆಂಗಳೂರನ್ನು ಸುಂದರ ಮಾಡಿ ಸರ್ಕಾರಿ ಭೂಮಿ ಎಲ್ಲ ಸರ್ಕಾರದ ವಶಕ್ಕೆ ತಗೋಬೇಕು ಅನ್ನುವ ದೊಡ್ಡ ಕಾರ್ಯಾಚರಣೆನ ನಾನು ಈ ಹಿಂದೆನೂ ಹೇಳಿದ್ದೆ. RR ನಗರದಲ್ಲಿ ದೊಡ್ಡ ದೊಡ್ಡ ನಟರು ಮನೆಗಳೆಲ್ಲ ಬಿಸಿ ಅಕ್ರಮ ಅಂತ ಹೇಳಲಾಗ್ತಾ ಇದೆಯಲ್ಲ, ರಾಜಕಾಲುವೆ ಮೇಲೆ ನಿರ್ಮಿಸಿದ್ದು. ಅಂಥದ್ದು ಯಾಕೆ ಪತ್ತೆ ಮಾಡಲ್ಲ ನೀವು? ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇರುವುದನ್ನ, ಪ್ರತಿಷ್ಠಿತ ಜನರನ್ನ ಬಿಟ್ಟು ಬಡವರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ನಿಮ್ಮನ್ನ ಬೆಂಬಲಿಸಿ ಅಧಿಕಾರಕ್ಕೆ ತಂದವರು ನಿಮ್ ಟಾರ್ಗೆಟ್ ಆಗ್ಬೇಕಾ? ಅವ್ರು ಬಂದು ಬೀದಿಗೆ ಬೀಳ್ಬೇಕಾ? ಇದೇನಿದು? ಯಾಕೆ ನಡೀತಾ ಇದೆ? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ಬೇಕಾಗಿದೆ. ಅದ್ರ ಜೊತೆಗೆ ಬಂದು ಬಹಳ ಸ್ಪಷ್ಟವಾದ ಒಂದು ನೀತಿಯನ್ನ ಸರ್ಕಾರ ರೂಪಿಸ್ಬೇಕು. ಏನಿದೆ ಈ ಒತ್ತುವರಿ ಏನಿದೆ, ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ನಿರ್ಮಿಸಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತ ಒಂದು ಸ್ಪಷ್ಟ ನೀತಿ ಸರ್ಕಾರದ ಮುಂದೆ ಇರಬೇಕು. ಅದರ ಜೊತೆಗೆ ಭೂಮಿ ಮತ್ತು ಮನುಷ್ಯರ ನಡುವೆ ಆಯ್ಕೆಯ ಪ್ರಶ್ನೆ ಬಂದ್ರೆ, ಮನುಷ್ಯರ ಆಯ್ಕೆ ಮುಖ್ಯವೇ ಹೊರತು ಭೂಮಿ ಅಲ್ಲ. ಸರ್ಕಾರ ಯಾವತ್ತು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಕೂಡದು. ಸರ್ಕಾರ ಜನರ ನೋವು, ಅಸಹಾಯಕತೆಗೆ ಸ್ಪಂದಿಸಬೇಕು. ವಸತಿಹೀನರಿಗೆ ಮನೆ ಕಟ್ಟಿಕೊಡ್ಬೇಕು, ಅವರಿಗೆ ನೆಲೆ ಒದಗಿಸ್ಬೇಕು. ಅದು ಸರ್ಕಾರದ ಕರ್ತವ್ಯ. ಆದರೆ ಈಗ ಸರ್ಕಾರ ಈ ಕರ್ತವ್ಯದಿಂದ ವಿಮುಖವಾಯ್ತು ಅನ್ನೋ ಅನುಮಾನ ನನಗೆ ಬರ್ತಾ ಇದೆ. ಇನ್ನು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇನ್ಯಾವ್ಯಾವ ಬಡಾವಣೆಗಳಲ್ಲಿ ಎಲ್ಲೆಲ್ಲಿ JCBಯನ್ನು ನುಗ್ಗಿಸ್ತೋ ಗೊತ್ತಿಲ್ಲ, ಯಾವ ಬಡವರ ಮನೆಯನ್ನು ಕೆಳಗುತ್ತೋ ಗೊತ್ತಿಲ್ಲ, ಅಥವಾ ಕೇವಲ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡುತ್ತೋ ಗೊತ್ತಿಲ್ಲ. ಆಗ್ತಾ ಇದೆ, ಮುಂದೇನು ಗೊತ್ತಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.